ಪ್ರೀತಿ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೆ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನು ಪವಿತ್ರಾತ್ಮನೆಂಬ ಶೀರ್ಷಿಕೆಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಚನ. ರೋಮ 8:11. ಯೇಸುವನ್ನು ಸತ್ತವಳಿಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವಳಿಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಈ ವಾಕ್ಯವನ್ನು ಗ್ರಹಿಸತಕ್ಕ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಸಾಮರ್ಥ್ಯವನ್ನ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಜೀವಿತದ ಮತ್ತು ಆತನ ಸೇವೆಯ ಹಲವು ಹಂತಗಳಲ್ಲಿ ಮತ್ತು ಯೇಸು ಕ್ರಿಸ್ತನ ಶಿಲುಬೆಯ ಶ್ರಮೆಯ ಭಾಗದಲ್ಲಿ ಪವಿತ್ರಾತ್ಮನ ಕುರಿತಾಗಿ ನಾವು ನೋಡಿದ್ದೇವೆ. ಈಗ ಯೇಸು ಕ್ರಿಸ್ತನ ಸತ್ತು ಸಮಾಧಿಯಾಗಿ 3 ದಿವಸ ಆತನು ಭೂಗರ್ಭದೊಳಗಿದ್ದಾನೆ ಅಥವಾ ಸಮಾಧಿಯಲ್ಲಿದ್ದಾನೆ. 3ನೇ ದಿವಸಕ್ಕೆ ಆತನನ್ನ ಪುನರುತ್ಥಾನಗೊಳಿಸುವಂತ ಕಾರ್ಯಕ್ಕೆ ದೇವರು ಮುಂದಾಗಿದ್ದಾನೆ. ಇಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಓದುವಾಗ ನಾವು ವಿಧವಾಗಿ ಓದ್ತೇವೆ. ಯೇಸು ಕ್ರಿಸ್ತನು ಯೋಹಾನನ್ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಆತನು ಈ ವಿಧದಲ್ಲಿ ಹೇಳ್ತಾನೆ, ಆತನು ತನ್ನ ಪ್ರಾಣವನ್ನ ಕೊಡುವುದಕ್ಕೂ ಅದನ್ನು ಹಿಂದಕ್ಕೆ ಪಡೆಯುವುದಕ್ಕೂ ಆತನಿಗೆ ಅಧಿಕಾರವಿದೆ. 18ರಲ್ಲಿ ಆತನು ಹೇಳ್ತಾನೆ, ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ, ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು, ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂತ ಯೇಸು ಕ್ರಿಸ್ತನು ಜೀವದಿಂದ ಎದ್ದು ಬಂದ ಅನೇಕ ಸಾಕ್ಷಿಗಳನ್ನು ನಾವು ವಾಕ್ಯದಲ್ಲಿ ಓದ್ತೇವೆ. ಪುನರುತ್ಥಾನ ಹೊಂದಿದ ಯೇಸುವನ್ನೇ ಅಪೊಸ್ತಲರು ಸಾರಿದ್ದಾರೆ. ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ಅನೇಕ ಅದ್ಭುತಗಳು ನಡೆದಿದೆ. ಎಲ್ಲವುಗಳಿಗಾಗಿ ದೇವರಿಗೆ ಸ್ತೋತ್ರ. ಈಗ ನಾವು ಓದಿದ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನದ ವಿಷಯದಲ್ಲಿ ತಿರುಗಿ ತ್ರೈಕತ್ವದ ಪಾತ್ರ ಅಥವಾ ತ್ರೈಕ ದೇವರ ಪಾತ್ರವನ್ನು ನಾವಿಲ್ಲಿ ವಿಶೇಷವಾಗಿ ಓದ್ತೇವೆ. ವಿಶೇಷವಾಗಿ ರೋಮ 8:11ರಲ್ಲಿ ಬರೆದದೆ, ಯೇಸುವನ್ನು ಸತ್ತವೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ. ಇಲ್ಲಿ ಯೇಸು ಆತನನ್ನು ತಂದೆ ದೇವರು ಮರಣಕ್ಕೊಪ್ಪಿಸ್ತಾನೆ ಅಥವಾ ಯೇಸು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಈಗ ಆತನ ಜೀವದಿಂದ ಎದ್ದು ಬರಬೇಕು. ಹಾಗಾಗಿ ಯೇಸುವನ್ನು ಸತ್ತವಳಿಂದ ಜೀವಿತನಾಗಿ ಎಬ್ಬಿಸಿದಾತನು ಎಂಬುದಾಗಿ ಹೇಳುವಾಗ ತಂದೆ ದೇವರ ಕುರಿತಾಗಿ ಮಾತನಾಡ್ತಾ ಇದೆ. ಮತ್ತು ಎಬ್ಬಿಸಿದಾತನ ಆತ್ಮನೆಂಬುದಾಗಿ ಹೇಳುವಾಗ ಪವಿತ್ರ ಆತ್ಮ, ಪುನರುತ್ಥಾನಗೊಳಿಸುವ ಆತ್ಮ. ಇಲ್ಲಿ ಪವಿತ್ರ ಆತ್ಮನನ್ನು ನಾವು ಪುನರುತ್ಥಾನಗೊಳಿಸುವ ಆತ್ಮ ಎಂಬುದಾಗಿ ಹೇಳ್ಬೋದು. ಹಾಗಾದರೆ ಇಲ್ಲಿ ಪವಿತ್ರ ಆತ್ಮನು ಪುನರುತ್ಥಾನದ ಆತ್ಮ, ಪುನರುತ್ಥಾನಗೊಳಿಸುವ ಆತ್ಮ. ಇದನ್ನು ಹೇಳಿ ಈ ವಾಕ್ಯವನ್ನ ಹಾಗೆ ನಮ್ಮ ಕಡೆಗೆ ತಿರುಗಿಸಲಾಗಿದೆ. ಅಲ್ಲಿ ಬರ್ತದೆ, ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದಾರೆ. ಹಾಗಾದರೆ ಇದೇ ಪವಿತ್ರ ಆತ್ಮ, ಯೇಸುವನ್ನ ಜೀವದಿಂದ ಎಬ್ಬಿಸಿದಂಥ ಪವಿತ್ರ ಆತ್ಮ, ಪುನರುತ್ಥಾನಗೊಳಿಸುವ ಆತ್ಮ ನಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವಳಿಂದ ಎಬ್ಬಿಸಿದ ಆತನು ಅಂದರೆ ತಂದೆಯಾದ ದೇವರು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ, ಈಗ ಅದೇ ಪವಿತ್ರ ಆತ್ಮನ ಮೂಲಕ ನಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಹಾಗಾದರೆ ಈ ವಾಕ್ಯ ಭಾಗದಲ್ಲಿ ನಾವು ಕಲಿಯತಕ್ಕ ವಿಷಯ, ತಂದೆ ದೇವರು ಯೇಸು ಕ್ರಿಸ್ತನನ್ನ ಎಬ್ಬಿಸಿದ್ದಾನೆ. ತಂದೆ ದೇವರು ಯೇಸು ಕ್ರಿಸ್ತನನ್ನ ಹೇಗೆ ತನ್ನ ಆತ್ಮನ ಮೂಲಕ ಎಬ್ಬಿಸಿದ್ದಾನೋ ಅದೇ ವಿಧದಲ್ಲಿ ತಂದೆ ದೇವರು ಈಗ ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟ ನಮ್ಮನ್ನು ಸಹ ನಮ್ಮ ಮರ್ತ್ಯ ದೇಹಗಳನ್ನ ಬದುಕಿಸದಕ್ಕೂ, ಅದಕ್ಕೆ ತಿರುಗಿ ಅದನ್ನು ಪುನರುತ್ಥಾನಗೊಳಿಸದಕ್ಕೂ ಆತನು ಚಿತ್ತವುಳ್ಳವನಾಗಿದ್ದಾನೆ. ಯೇಸು ಕ್ರಿಸ್ತನನ್ನ ಎಬ್ಬಿಸದಕ್ಕೆ ಆತನು ಕಳಿಸಿಕೊಟ್ಟ ಅದೇ ಪವಿತ್ರ ಆತ್ಮನನ್ನೇ ಈಗ ನಮ್ಮೊಳಗೆ ಆತನು ಕಳಿಸಿಕೊಟ್ಟಿದ್ದಾನೆ. ಆತನು ನಮ್ಮೊಳಗಿರುವುದಾದರೆ ನಮ್ಮ ಮರ್ತ್ಯ ಶರೀರಕ್ಕೂ ಆತನು ತಿರುಗಿ ಜೀವವನ್ನು ಕೊಡುವಂಥ ದೇವರು. ಇಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಆ ಪುನರುತ್ಥಾನದ ದಿವಸ, ಹಾಗಾದರೆ ಆ ಮುಂಜಾನೆ ತಂದೆ ದೇವರು ತನ್ನ ಪವಿತ್ರಾತ್ಮನನ್ನ ಸಮಾಧಿಯಲ್ಲಿ ಸತ್ತಿದ್ದ ಕ್ರಿಸ್ತನೊಳಗೆ ಆತನು ಕಳಿಸಿಕೊಟ್ಟಿದ್ದಾನೆ. ಕೀರ್ತನೆ 63ರ ಭಾಗಕ್ಕೆ ಬರುವಾಗ ಅಲ್ಲಿ ನಾವೊಂದು ವಿಶೇಷವಾದ ವಾಕ್ಯವನ್ನು ಓದ್ತೇವೆ. ಅದು ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದ ವಾಕ್ಯ. ಕೀರ್ತನೆ 63:3 ಆ ವಾಕ್ಯ ಹೀಗೆ ಹೇಳ್ತದೆ, ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ. ಇದನ್ನ ಒಳ್ಳೆಯ ಹಾಡಾಗಿ ಅನೇಕರು ಹಾಡಿದ್ದಾರೆ. ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠವು. ಈ ವಾಕ್ಯದ ಪ್ರಕಾರ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡ್ರೆ, ಒಬ್ಬ ಸತ್ತಿರೋ ಮನುಷ್ಯನ ಬದುಕುವಂತೆ ಪ್ರೀತಿ ಅವಶ್ಯವೋ ಜೀವ ಅವಶ್ಯವೋ ಎಂಬಂತ ಪ್ರಶ್ನೆ ಕೇಳಿದ್ರೆ, ಖಂಡಿತವಾಗಿ ಒಂದು ವೇಳೆ ನಾವು ಉತ್ತರ ಕೊಡುವಂಥದ್ದು ಜೀವ ಅವಶ್ಯ. ಸತ್ತಿರೋ ಮನುಷ್ಯನ ಬದುಕುವಂತೆ ಜೀವ ಅವಶ್ಯ. ಒಬ್ಬ ಸಾಯುವ ಸ್ಥಿತಿಯಲ್ಲಿರುವಂಥ ರೋಗಿಯನ್ನು ಯಾರಾದರೂ ವೈದ್ಯರ ಬಳಿ ಕರ್ಕೊಂಡು ಹೋದ್ರೆ
ಒಂದು ವೇಳೆ ಆ ರೋಗಿಯ ಕಡೆಯವರು ಡಾಕ್ಟರ್ ಹತ್ರ ಮಾತನಾಡಿದ್ರೆ, ಡಾಕ್ಟರ್ ಹೇಗಾದರೂ ಇವರ ಜೀವ ಉಳಿಸಿಕೊಡ್ರಿ, ಇವ್ರನ್ನ ಬದುಕಿಸ್ರಿ, ಹೀಗೆ ಗೋಗರಿತಾರೆ ಹೊರತು ಡಾಕ್ಟರ್ ದಯವಿಟ್ಟು ಇವರಿಗೆ ಈ ರೋಗಿಗೆ ಪ್ರೀತಿ ಕೊಡ್ರಿ ಅಂತ ಯಾರು ಕೇಳಲ್ಲ. ಆದರೆ ಈ ವಾಕ್ಯದಲ್ಲಿ ಪ್ರೇಮಾನುಭವ ಜೀವಕ್ಕಿಂತಲೂ ಶ್ರೇಷ್ಠ ಎನ್ನುವಂಥ ಮಾತು ಯಾಕೆ ಅನ್ನುವಂಥ ವಿಚಾರ ಬಂದರೆ, ಒಬ್ಬ ಮನುಷ್ಯನು ಸತ್ತ ಮೇಲೆ ಅವನ ಜೀವ ಬಿಟ್ಟು ಹೋಗ್ತದೆ, ಆದರೆ ದೇವರ ಪ್ರೀತಿ ಅವನನ್ನು ಬಿಟ್ಟು ಹೋಗುವುದಿಲ್ಲ. ತಂದೆ ದೇವರು ಯೇಸು ಕ್ರಿಸ್ತನ ಕುರಿತಾಗಿ ಅನೇಕ ಸತಿ ಹೇಳಿದಂಥ ಮಾತು ಅನೇಕರು ಕೇಳಿಸಿಕೊಳ್ಳುವಂತೆ ನೋಡಿದ ಸಾಕ್ಷಿ, ಈತನು ಪ್ರಿಯನಾಗಿರುವ ನನ್ನ ಮಗನು. ಯೇಸು ಕ್ರಿಸ್ತನ ದೇವರಿಗೆ ಪ್ರಿಯನಾಗಿರುವ ಮಗನು. ಕಲ್ವಾರಿ ಶಿಲುಬೆ ಮೇಲೆ ಯೇಸು ಕ್ರಿಸ್ತನ ತನ್ನ ಪ್ರಾಣವನ್ನು ತಂದೆ ದೇವರಿಗೆ ಒಪ್ಪಿಸಿದ್ದಾನೆ. ತಂದೆ ನನ್ನ ಆತ್ಮ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಹೇಳಿ ತನ್ನ ಪ್ರಾಣವನ್ನು ಬಿಟ್ಟಿದ್ದಾನೆ. ಈಗ ಜೀವವು ಆತನನ್ನು ಬಿಟ್ಟು ಹೋಗಿದೆ, ಆದರೆ ದೇವರ ಪ್ರೀತಿ ಅವನನ್ನು ಬಿಟ್ಟು ಹೋಗಲಿಲ್ಲ. ಆ 3ನೇ ದಿವಸಕ್ಕೆ ತಂದೆ ದೇವರ ಪ್ರೀತಿ ಯಾವ ಮಗನ ಮೇಲೆ ಇದೆಯೋ ಅಲ್ಲಿಗೆ ಸರಿಯಾಗಿ ದೇವರು ತನ್ನ ಜೀವಾತ್ಮನನ್ನ, ಪವಿತ್ರಾತ್ಮನನ್ನ, ಪುನರುತ್ಥಾನದ ಆತ್ಮನನ್ನ ಈಗ ಕಳಿಸಿಕೊಟ್ಟಿದ್ದಾನೆ. ಹಾಗಾಗಿ ಮುಂದಿನ ಮಾತುಗಳಲ್ಲಿ ಯೇಸು ಕ್ರಿಸ್ತನ ನುಡಿಗಳು ಹೀಗಿದೆ. ಅದೇ ಕೀರ್ತನೆ 63ನೇ ಅಧ್ಯಾಯದಲ್ಲಿ 7-8 ವಚನ ಓದುವಾಗ, ನೀನು ನನಗೆ ಸಹಾಯಕನಾಗಿದೆಯಲ್ಲ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದಘೋಷ ಮಾಡುತ್ತಿರುವೆನು. ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿರುವುದು, ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು. ಇದರ ಅರ್ಥ ತಂದೆ ದೇವರು ಹೇಗೆ ಯೇಸು ಕ್ರಿಸ್ತನಿಗೆ ತಿರುಗಿ ಪುನರುತ್ಥಾನದ ಅನುಭವನ ಕೊಡ್ತಾನೆ ಎನ್ನುವಂಥ ವಿಚಾರ. ಯೇಸು ಕ್ರಿಸ್ತನ ಪ್ರಾರ್ಥನೆ ಪುನರುತ್ಥಾನದ ವಿಷಯದಲ್ಲಿ ಇದೆ ಅನೇಕ ವಚನಗಳಿದೆ. ಅದರಲ್ಲಿ ಒಂದು ವಚನವನ್ನು ಮಾತ್ರ ಇದೇ 63ನೇ ಕೀರ್ತನೆಯಿಂದ ಓದ್ತೇನೆ. ಅಲ್ಲಿ 2ನೇ ವಚನ ಹೇಳ್ತದೆ, ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸ್ತೇನೆ. ಅದರರ್ಥ ಯೇಸು ಕ್ರಿಸ್ತನ ಭೂಮಿಗೆ ಮನುಷ್ಯನಾಗಿ ಬರುವುದಕ್ಕೆ ಮೊದಲು, ಜಗದುತ್ಪತ್ತಿಗೆ ಮೊದಲೇ ಆತನಿಗೆ ತಂದೆ ದೇವರ ಬಳಿಯಲ್ಲಿದ್ದಂಥ ಆ ಮಹಿಮೆ ಎಂಥದ್ದು ತಿರುಗಿ ಬೇಕೆಂಬುದಾಗಿ ಯೋಹಾನ 17ರಲ್ಲಿ ಪ್ರಾರ್ಥಿಸ್ತಾನಲ್ಲ. ಹಾಗಾದರೆ ದೇವರ ಸಾನ್ನಿಧ್ಯದಲ್ಲಿ, ಮಂದಿರ ಎಂಬುದಾಗಿ ಹೇಳುವಾಗ ದೇವರ ಅತಿ ಸಾನ್ನಿಧ್ಯದಲ್ಲಿ ಯೇಸು ಕ್ರಿಸ್ತನ ತಂದೆಯಲ್ಲಿದ್ದು ಯಾವ ರೀತಿ ಜಗದುತ್ಪತ್ತಿಗೆ ಮೊದಲೇ ತಂದೆ ದೇವರ ಒಂದಿಗೆ ಐಕ್ಯತೆ ಅನುಭವವನ್ನು, ಮಹಿಮೆಯನ್ನು ಕಂಡಿದ್ದಾನೋ ಅದನ್ನ ಈಗಲೂ ಕಾಣಬೇಕೆಂದು ಅಪೇಕ್ಷಿಸ್ತಾನೆ ಎಂಬುದಾಗಿ ಹೇಳುವುದಾದರೆ, ತಿರುಗಿ ಆತನು ಪುನರುತ್ಥಾನ ಹೊಂದಿ ಅದೇ ಮಹಿಮೆಗೆ ಆತನು ಹೋಗುವಂತೆ ಆತನಲ್ಲಿ ಕೇಳಿಕೊಳ್ತಿದ್ದಾನೆ. ಇಲ್ಲಿ ಮಾತ್ರವಲ್ಲ, ಶಿಲುಬೆಗೆ ಮೊದಲು ಆತನು ಯೋಹಾನ 17ನೇ ಅಧ್ಯಾಯದಲ್ಲಿಯೂ ಈ ಪ್ರಾರ್ಥನೆಯನ್ನು ದೇವರ ಮುಂದೆ ತರ್ತಾನೆ. ಹಾಗಾದರೆ ಯೇಸು ತಿರುಗಿ ಈ ಎಲ್ಲ ಅನುಭವಗಳನ್ನ ಹೊಂದುವಂತೆ ತಂದೆ ದೇವರು ಮನುಷ್ಯರಾದ ನಮ್ಮೆಲ್ಲರ ರಕ್ಷಣೆಗಾಗಿ ಆತನನ್ನು ಮರಣಕ್ಕೆ ಒಪ್ಪಿಸಿದ ಮೇಲೆ ಕೈ ಬಿಡಲಿಲ್ಲ. ತನ್ನ ಪ್ರಿಯ ಮಗನನ್ನು ಆತನು ತಿರುಗಿ ಜ್ಞಾಪಿಸಿಕೊಂಡು 3ನೇ ದಿವಸದಲ್ಲಿ ಆತನಿಗೆ ತನ್ನ ಆತ್ಮನನ್ನು ಕಳಿಸಿಕೊಟ್ಟು, ಪವಿತ್ರಾತ್ಮನ ಆತನೊಳಗೆ ಪುನರುತ್ಥಾನದ ಆತ್ಮನಾಗಿ ಹೋಗಿ ಆತನನ್ನು ಎಬ್ಬಿಸ್ತಾನೆ. ಅದೇ ಆತ್ಮನನ್ನು ನಮಗೂ ಕೊಟ್ಟಿದ್ದಾನೆ. ಕಾರಣ ನಮಗೂ ಪುನರುತ್ಥಾನವನ್ನು ಕೊಡುವಂಥದ್ದು ಆತನಿಗೆ ಎಷ್ಟೋ ಪ್ರಿಯವಾದ ವಿಷಯ. ಪೌಲ ಬಹಳ ಪ್ರಾಮುಖ್ಯವಾಗಿ 2 ಕೊರಿಂಥ ಪತ್ರಿಕೆಯಲ್ಲಿ ಆತನೊಂದು ಸ್ವಾರಸ್ಯಕರವಾದ ವಿಷಯವನ್ನು ಹೇಳ್ತಾನೆ. 11ನೇ ವಚನಕ್ಕೆ ಬರುವಾಗ ಪೌಲ ಒಂದು ಮಾತನ್ನು ಹೇಳ್ತಾನೆ. ಆತನು ನಮ್ಮನ್ನು ಎಂಥ ಭಯಂಕರ ಮರಣದಿಂದ ತಪ್ಪಿಸಿದನು, ಮುಂದೆಯೂ ತಪ್ಪಿಸುವನು. ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿ ಸಹಕಾರಿಗಳಾಗಿರೋದ್ರಿಂದ ಆತನು ಇನ್ನು ಮೇಲೆಯೂ ತಪ್ಪಿಸುವನೆಂದು ಆತನಲ್ಲಿ ನಿರೀಕ್ಷೆ ಇಟ್ಟವರಾಗಿದ್ದೇವೆ. ಹಾಗಾದರೆ ಪೌಲನನ್ನ ದೇವರು ಭಯಂಕರವಾದ ಮರಣದಿಂದ ತಪ್ಪಿಸಿದ್ದಾನೆ, ಮುಂದೆಯೂ ತಪ್ಪಿಸ್ತಾನೆ ಎಂಬುದಾಗಿ ಹೇಳ್ತಾನೆ. ಇದಕ್ಕೆ ಮೊದಲು ಆತನು 9ನೇ ವಚನಕ್ಕೆ ಬರುವಾಗ ಈಗ ನಾವು ನೋಡಿದ ವಿಧದಲ್ಲಿ ಇನ್ನೊಂದು ವಿಶೇಷವಾದ ಮಾತನ್ನು ಮಾತನಾಡ್ತಾನೆ. ಏನದು? ಮರಣವಾಗುತ್ತದೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ಆತನ ಸೇವೆಯಲ್ಲಿ ನಾನಾ ಕಷ್ಟಗಳನ್ನು ಅನುಭವಿಸಬೇಕಾದರೆ ಒಂದು ಕಡೆ ನಿಶ್ಚಯವಾಗಿ ಮರಣವಾಗ್ತದೆ ಎಂಬುವಂಥ ನಿಶ್ಚಯ ಆತನಿಗೆ ಉಂಟಾಗ್ತದೆ. ಮತ್ತೆ 9ನೇ ವಚನ, ಮರಣವಾಗುತ್ತದೆ ಎಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ನಾವು ನಮ್ಮ ಮೇಲೆ ಭರವಸವಿಟ್ಟುಕೊಳ್ಳದೆ ಸತ್ತವರನ್ನ ಎಬ್ಬಿಸುವ ದೇವರ ಮೇಲೆಯೇ ಭರವಸೆ ಬಿಡುವವರಾಗಬೇಕೆಂದು ಹೀಗಾಯಿತು. ಪ್ರೇರೆ ಪೌಲನಿಗೆ ಅನೇಕ ಪ್ರಾಣದ ಮೇಲಿನ ಹೋರಾಟದಲ್ಲಿ ಇನ್ನೇನು ಸತ್ತೇ ಹೋದೆ ಎಂಬುದಾಗಿ ನೆನೆಸುವಾಗ ಈಗ ಇನ್ನೂ ಆತನು ತನ್ನ ಮೇಲೆ ಭರವಸೆ ಇಟ್ಟುಕೊಳ್ಳದೆ ಸತ್ತವರನ್ನ ಬದುಕಿಸುವ ದೇವರ ಮೇಲೆ ಭರವಸೆ ಇಡುವುದಕ್ಕೆ ದೇವರು ಕೃಪೆ ಕೊಡ್ತಾನೆ. ಇದಕ್ಕಾಗಿ ಸಭೆಯವರು ಪ್ರಾರ್ಥಿಸಿದ್ರಿಂದಲೂ ನಾವು ಬದುಕಿದ್ದೇವೆ ಎಂಬುದಾಗಿ ಆತನು ಹೇಳ್ತಾನೆ. ಪ್ರಿಯರೇ, ಇದೇ ನಿರೀಕ್ಷೆಯಲ್ಲಿ ಆತನು ಮುಂದೆ ಹೋಗ್ತಾನೆ. ಹಾಗಾದರೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪೌಲನಿಗೊಮ್ಮೆ ಕಲ್ಲು ಹೊಡೆದು ಆತನು ಸತ್ತ ಎಂಬುದಾಗಿ ಊರ ಹೊರಗೆ ಹಾಕಿ ಎಲ್ಲರೂ ಹೋಗಿಬಿಟ್ರು. ಸಹೋದರೆಲ್ಲರೂ ಬಂದು ಪ್ರಾರ್ಥಿಸಿದ್ರು. ಈಗ ಪೌಲನು ದಿಢೀರೆಂಬುದಾಗಿ ಬದುಕ್ತಾನೆ. ಮರು ದಿನವೇ ಆತನು ಹೋಗಿ ಬಲವಾದ ಪೆಟ್ಟುಗಳು ದೇಹಕ್ಕೆ ಬಿದ್ದು ಮರುದಿನವೇ ಸುವಾರ್ತೆ ಸಾರುವುದನ್ನು ಆರಂಭಿಸ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪುನರುತ್ಥಾನಗೊಳಿಸುವ ದೇವರಿದ್ದಾನೆ. ಆತನು
ಯೇಸುವನ್ನು ಸತ್ತೊಳಿಂದ ಎಬ್ಬಿಸುವಂತೆ ಆತನು ತನ್ನ ಆತ್ಮನನ್ನು ಯೇಸುವಿನೊಳಗೆ ಕಳಿಸಿದ ವಿಧದಲ್ಲಿ ನಮ್ಮೊಳಗೂ ಅದೇ ಪವಿತ್ರಾತ್ಮನ ಕೊಟ್ಟಿದ್ದಾನೆ. ಆ ಪವಿತ್ರಾತ್ಮ ನಮ್ಮನ್ನು ಬದುಕಿಸುವ ದೇವರು. ಪ್ರೇರೆ, ಮುಂದೆ ನಮಗೆ ಶ್ರೇಷ್ಠ ಪುನರುತ್ಥಾನವಿದೆ, ಅದಕ್ಕೂ ಅದೇ ಪವಿತ್ರಾತ್ಮ ನಮಗೆ ಆಧಾರ. ಈ ದಿನಗಳಲ್ಲಿ ನಾವು ಅನುಭವಿಸಿದ ಹೋರಾಟಗಳಲ್ಲಿ ಮರಣದ ಹತ್ತಿರಕ್ಕೆ ಹೋಗುವಾಗಲೂ ತಿರುಗಿ ನಾವು ಬದುಕಿ ನಿಂತಿರುವುದಾದರೆ, ಕಳಕೊಂಡ ಆರೋಗ್ಯವನ್ನು ತಿರುಗಿ ಪಡ್ಕೊಂಡಿರುವುದಾದರೆ ಇದೇ ಪವಿತ್ರಾತ್ಮನಿಂದಲೇ, ಸತ್ತೊಳಿಂದ ನಮ್ಮನ್ನು ಎಬ್ಬಿಸುವ ದೇವರ ಮೇಲೆ ಇಡುವ ಭರವಸೆಯಿಂದಲೇ ಇದು ಸಾಧ್ಯ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಗೆ, ಯೇಸು ಕ್ರಿಸ್ತನನ್ನು ಸತ್ತೊಳಗಿಂದ ಎಬ್ಬಿಸಿದಾತನೇ, ಯೇಸು ಕ್ರಿಸ್ತನ ಸತ್ತೊಳಗಿಂದ ಎಬ್ಬಿಸುವಂತೆ ನಿನ್ನ ಆತ್ಮನನ್ನು ಆತನೊಳಗೆ ಕಳಿಸಿಕೊಟ್ಟ ಆತನೇ. ಅಪ್ಪ, ಈಗ ಯೇಸು ಕ್ರಿಸ್ತನನ್ನು ಸತ್ತೊಳಗಿಂದ ಎಬ್ಬಿಸಿದಂಥ ದೇವರೇ, ಈಗ ನಿನ್ನ ಆತ್ಮನನ್ನು ನಮ್ಮೊಳಗಿಟ್ಟಿರುವಾಗ ನಮ್ಮ ಮರ್ತ್ಯ ಶರೀರಗಳನ್ನ ಬದುಕಿಸ್ತೇ ಎಂಬುದಾಗಿ ಬರ್ತದೆ ಅಲ್ಲ ದೇವರೇ. ನಮ್ಮ ಜೀವ ನಮ್ಮನ್ನು ಬಿಟ್ಟು ಹೋದ್ರು ನಿನ್ನ ಪ್ರೀತಿ ನಮ್ಮ ಮೇಲೆ ಇನ್ನೂ ಶಾಶ್ವತವಾಗಿರುವುದಕ್ಕಾಗಿ ಸ್ತೋತ್ರ. ಅದರ ನಿಮಿತ್ತ ಪುನರುತ್ಥಾನ ನಿಶ್ಚಯ ಎನ್ನುವಂಥ ಸಂಗತಿಯನ್ನು ನೀನು ಈ ವಾಕ್ಯದಲ್ಲಿ ತೋರಿಸುವುದಕ್ಕಾಗಿ ಸ್ತೋತ್ರ. ಕರ್ತನೇ, ತಂದೆ ದೇವರೇ, ಯೇಸು ಕ್ರಿಸ್ತನಿಗೆ ಜಗದುತ್ಪತ್ತಿಗೆ ಮೊದಲು ನಿನ್ನ ಬಳಿದ ಮಹಿಮೆಯಲ್ಲಿ ತಿರುಗಿ ಆತನನ್ನು ಪುನರುತ್ಥಾನಗೊಳಿಸಿ ಸೇರಿಸಿದ್ದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಯೇಸುವೆ, ಪುನರುತ್ಥಾನಗೊಳ್ಳುವ ನಮಗೆ ಜಗದುತ್ಪತ್ತಿಗೆ ಮೊದಲು ತಂದೆ ಬಳಿ ನಿನಗಿದ್ದ ಮಹಿಮೆಯಲ್ಲಿ ಸೇರಿಸಿ ಆ ಮಹಿಮೆಯನ್ನು ನಮಗೆ ನೀನು ತೋರ್ಪಡಿಸೋನಾಗಿದೆ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಹೇಳ್ತೇವೆ. ಸೇವಾವಧಿಯಲ್ಲಿ ಪೌಲನು ಕಲ್ಲು ಪೆಟ್ಟು ತಿಂದು ಅಥವಾ ಕೆಲವು ಬಾಧೆಗಳಲ್ಲಿ ಸಾಯುವುದು ನಿಶ್ಚಯವಾದಾಗ ತನ್ನ ಮೇಲೆ ಭರವಸೆ ಇಟ್ಟುಕೊಳ್ಳದೆ ಸತ್ತವನ್ನು ಬದುಕಿಸುವ ದೇವರೇ, ನಿನ್ನ ಮೇಲೆ ಭರವಸೆ ಇಡುವುದಕ್ಕಾಗಿ ಗಾಯ್ತಂತಲೂ ಇಂಥ ಭಯಂಕರವಾದ ಮರಣದ ಕಾಲದಲ್ಲಿ ಸಭೆ ಮಾಡುವ ಪ್ರಾರ್ಥನೆಯಿಂದ ಆತನು ಬದುಕಿ ಇನ್ನು ಅದೇ ನಿರೀಕ್ಷೆಯಲ್ಲಿ ನೀನು ಬದುಕಿಸುವ ದೇವರೆಂಬುದ ಎಂಬಂಥ ನಿರೀಕ್ಷೆಯಲ್ಲಿ ಮುಂದೆ ಬರುವಂಥ ಮರಣಕರವಾದ ಹೋರಾಟದಲ್ಲಿ ತಪ್ಪಿಸುವನೆಂಬಂಥ ನಿರೀಕ್ಷೆಯಲ್ಲಿ ಹೋಗುವುದಕ್ಕೆ ಸಹಾಯ ಮಾಡುವ ದೇವರೇ. ಕರ್ತನೆ, ನಿನ್ನ ಪುನರುತ್ಥಾನದ ಆತ್ಮನು ಕರ್ತನೆ ನಿನ್ನ ಮಕ್ಕಳ ಮೇಲೆ ಬಾರಲಿ. ಮಕ್ಕಳೊಳಗೆ ಕರ್ತನೆ ನಿನ್ನ ಪರಿಶುದ್ಧ ಆತ್ಮನನ್ನು, ಪುನರುತ್ಥಾನ ಆತ್ಮನನ್ನು ಕಳಿಸಿಕೊಡು. ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುವ ಜನಕೂಟವನ್ನು ಎಬ್ಬಿಸು. ಸಭೆಯಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಪ್ರಾರ್ಥಿಸಿಕೊಳ್ಳಲಿ. ಈಗಲೂ ಮರಣಕರವಾದ ಹೋರಾಟದಲ್ಲಿ ನಿನ್ನ ಪ್ರೇರಿದ್ದು ನಿನ್ನ ಅಂಗಲಾಚಿತಿರುವಲ್ಲಿ ಕರ್ತನೆ ಪುನರುತ್ಥಾನಗೊಳಿಸುವ ಪವಿತ್ರಾತ್ಮನನ್ನು ಅವರೊಳಗೆ ಕಳಿಸಿಕೊಡು. ಅವರ ಮರ್ತ ದೇಹ ಬದುಕಲಿ. ಅವರ ಆಸ್ಪತ್ರೆಯಲ್ಲಿದ್ದರು ಅಥವಾ ಯಾವ ಭಾಗದಲ್ಲಿದ್ದಾರೋ ಅವರ ಬದುಕಲಿ ಸ್ವಾಮಿ. ನಿನ್ನ ಚಿತ್ತವನ್ನು ಕರುಣಿಸು. ನಿನ್ನ ಕನಿಕರ ಅವರ ಮೇಲೆ ಬರಲಿ. ಆಶೀರ್ವದಿಸು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.